ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ ನನಗೆ ಹಲಸಿನ ಹಣ್ಣು ಕೊಟ್ಟಿದ್ದರು. ಸೊ ಅದನ್ನು ಹಣ್ಣಾಗಕ್ಕೆ ಇಟ್ಟಿದ್ದೆ. ತುಂಬ ಖುಷಿ ಆಗ್ತದೆ ನನಗೆ. ಬ್ಯಾಂಗ್ಳೂರಿನಲ್ಲಿ ಹಲಸಿನ ಹಣ್ಣು ಸಿಕ್ತಾ ಅಂತೇಳಿ. ಊರ ಕಡೆ ಎಲ್ಲ ಇವಾಗ ಸೀಸನ್ ಜಾಸ್ತಿ ಸಿಗ್ತಾ ಇರುತ್ತೆ. ಸೊ ನಾನು ಇದಾಗ ಹಣ್ಣಾಗಿದೆ, ಕಟ್ ಮಾಡೋಣ ಅಂತ ಹೇಳಿ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮೊದಲಿಗೆ ನಾನು ಚಾಕುವಿಗೆ ಮತ್ತು ಕೈಗೆ ನಾನು ತೆಂಗಿನೆಣ್ಣೆ ಹಚ್ಕೊಂಡಿದ್ದೀನಿ, ಇಲ್ಲಾಂದರೆ ಸೊನೆ ಎಲ್ಲ ಆಗಿಬಿಡುತ್ತೆ ಅಂತ ಹೇಳಿ. ಸೊ ನಾನು ಹಾಗೆ ಅಮ್ಮನಿಗೆ ಕೇಳಿದೆ, ನಾನು ಹಲಸಿನ ಹಣ್ಣಲ್ಲಿ ಏನು ಮಾಡೋದು ಅಂತ ಹೇಳಿ. ಅದಕ್ಕೆ ಅವರು ಗಾರಿಗೆ ಟ್ರೈ ಮಾಡು ಅಂತ ಹೇಳಿದರು. ನಾವು ಫಸ್ಟ್ ಟೈಮ್ ಹಲಸಿನ ಹಣ್ಣಲ್ಲಿ ಏನಾದರೂ ತಿಂಡಿ ಎಲ್ಲ ಟ್ರೈ ಮಾಡ್ತಿರೋದು ರೆಸಿಪಿ ಅಂತ. ಸೊ ಹಾಗೆ ನಾನು ಸ್ವಲ್ಪ ಇದು ತಿಂದು ನೋಡಿದೆ, ಸ್ವೀಟ್ ಇತ್ತು. ಹಾಗೆ ಅಂದ್ಕೊಂಡೆ ಸ್ವಲ್ಪ ಸಾಕು ತಿನ್ನೋಕ್ಕೆ, ಮತ್ತು ಮಿಕ್ಕಿದ್ರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ. ಹಾಗೆ ನಾನು ಇಲ್ಲಿ ಹಣ್ಣಿದ್ದೆಲ್ಲ ಸಿಪ್ಪೆಲ್ಲ ಇದೆಲ್ಲ ತೆಗೆದು, ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಸ್ವಲ್ಪ ತೆಗೆದಿಟ್ಟೆ ನನಗೆ ತಿನ್ನಕ್ಕಂತೇಳಿ. ಹಾಗೆ ಫ್ರೆಂಡ್ಸಿಗೂ ಸ್ವಲ್ಪ ಕೊಡೋಣ ಅಂತೆಲ್ಲ ತೆಗೆದಿಟ್ಟಿದ್ದೀನಿ. ಮತ್ತು ಮಿಕ್ಕಿದ್ರಲ್ಲಿ ಗಾರಿಗೆ ಮಾಡೋಣ ಅಂತ ಹೇಳಿ. ನಾವು ಊರ ಕಡೆ ಗಾರಿಗೆ ಅಂತ ಹೇಳ್ತೀವಿ, ನಿಮ್ಮದು ಈ ಸೈಡ್ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಸೊ ಹಾಗೆ ಅದಕ್ಕೆ ಕಟ್ಸಾಂಬಾರು ಅಕ್ಕಿನ ನಾವು ಯೂಸ್ ಮಾಡೋದು. ಈ ಕಡೆ ಕಟ್ಸಾಂಬಾರು ಅಕ್ಕಿ ಅಂದರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ, ಮತ್ತು ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಸೊ ನಾನಿಲ್ಲಿ ಸೊಸೈಟಿ ಅಕ್ಕಿನ ರಾತ್ರಿ ನೀರಿಗೆ ಹಾಕಿಟ್ಟಿದ್ದೆ. ಇವಾಗ ನಾನು ಅದನ್ನ ರುಬ್ಕೊತಿದ್ದೀನಿ. ಸ್ವಲ್ಪ ಹಲಸಿನ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು, ಆಮೇಲೆ ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನ ರುಬ್ಬಬೇಕು. ಮೊದಲಿಗೆ ಇಲ್ಲಿ ನೀರು ಹಾಕಬಾರ್ದು, ಹಾಗೆ ರುಬ್ಬಬೇಕು, ಯಾಕೆಂದರೆ ಹಲಸಿನ ಹಣ್ಣು ನೀರು ಬಿಡುತ್ತೆ ಅದಕ್ಕೆ. ಇಲ್ಲಿ ನಾನು ಕರಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಸ್ವೀಟ್ ಐಟಮ್ ಎಲ್ಲ ಈ ಟೈಮಲ್ಲಿ ತಿಂದರೆ ನಮಗೆ ಹೊಟ್ಟೆಲೆಲ್ಲ ಹುಳ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು. ಈಗ ಚೆನ್ನಾಗಿ ರುಬ್ಕೊಂಡು ನೆಕ್ಸ್ಟ್ ಎಣ್ಣೆ ಕಾಯಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಒಂದೊಂದೇ ಬಿಡಬೇಕು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ನನಗೂ ಐಡಿಯಾ ಇಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಹಾಗೆ ನನಗೂ ಕರೆಕ್ಟಾಗಿ ಐಡಿಯಾ ಇರಲಿಲ್ಲ. ಊರ ಕಡೆ ಎಲ್ಲ ಆದರೆ ನಾರ್ಮಲಾಗಿ ಏನು ಹಲಸಿನ ಹಣ್ಣು ಸಿಕ್ಕಿದರೆ ಸಾಕು, ಅದರಲ್ಲಿ ಹಲಸಿನ ಹಣ್ಣು ಪಾಯಸ, ಗಾರಿಗೆ ಮತ್ತು ಅಡ್ಡಿ ಆ ಥರ ಎಲ್ಲ ಸುಮಾರು ಮಾಡ್ತಾಯಿದ್ರು. ನಾನು ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತೇಳಿ ಇವಾಗ ಫಸ್ಟ್ ತೊಗೊಂಡೆ. ಅಡ್ಡಿ ಆದರೆ ನಾರ್ಮಲಾಗಿ ಮಾಡಿ ಗೊತ್ತು ನನಗೆ, ಅದಕ್ಕೂ ಮಾಡೋಕ್ಕಂತೇಳಿ ಸ್ವಲ್ಪ ಹಲಸಿನ ಹಣ್ಣು ತೆಗೆದಿಟ್ಟಿದ್ದೀನಿ. ಸೊ ಮೊದಲಿಗೆ ನಾನು ಚಿಕ್ಕ ಬಾಣಲಿನ ತೆಗೆದು ಹಾಕಿದ್ದೆ. ಸೊ ಅದನ್ನೇನಂದರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಬಾಣಲಿ ಹಾಕಿ ಆ ಬಾಣಲಿಯಲ್ಲಿ ಮಾಡಿದೆ ಆಯಿತಾ. ನಾವು ಸ್ಪೀಡಾಗಿಟ್ಟರೆ ಮೇಲ್ಗಡೆಯಿಂದ ಕರಂಚಿ ಹೋಗುತ್ತೆ, ಒಳಗಡೆಯಿಂದ ಬೇಯಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗೆಲ್ಲ ರೆಡಿ ಆಗಿದೆ. ಸೊ ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು. ಬೆಲ್ಲನೂ ನಾನು ಕಡಿಮೆ ಹಾಕಿದ್ದೀನಿ, ಯಾಕೆಂದರೆ ಹಲಸಿನ ಹಣ್ಣು ಸ್ವೀಟ್ ಇತ್ತಲ್ಲ ಹಾಗೆ. ಮತ್ತು ಫ್ರೆಂಡ್ಸಿಗೂ ಸ್ವಲ್ಪ ಮಾಡ್ಕೊಂಡು ಡಬ್ಬದಲ್ಲೇ ಹಾಕ್ಕೊತಾನಿದ್ದೀನಿ. ಈ ವ್ಲಾಗ್ನ ಇಲ್ಲೇ ಮುಗಿಸಿದ್ದೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.